ಏನಪ್ಪ ಕಂಟಿ ಬೈಕ್ ಸರಿ ಹೋಯ್ತಾ? ಹಾ ಸರ್, ಸ್ಪಾರ್ಕ್ ಪ್ಲಗ್ ಪ್ರಾಬ್ಲಮ್ ಆಗಿತ್ತು, ಸರಿ ಮಾಡಿದ್ದೀನಿ. ಒಂದ್ಸರಿ ಎಲ್ಲ ಚೆಕ್ ಮಾಡ್ಬೇಕಾಗಿತ್ತು. ಸಡನ್ ಆಗಿ ರೋಡ್ ಮಧ್ಯೆ ಕೈ ಕೊಟ್ಬಿಡುತ್ತೆ. ತುಂಬಾ ಹಳೆ ಗಾಡಿ ಅಲ್ಲ ಸರ್, ಅದಕ್ಕೆ. ಹಲೋ. ಏನಮ್ಮ ಚಂದನ, ಚೆನ್ನಾಗಿದ್ದೀನಮ್ಮ? ಹಾ, ಆದ್ರೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ವೇ? ನಾನಮ್ಮ ನಿಮಗ್ ಮದುವೆ ಮಾಡ್ತಿರೋ ಪೊಲೀಸ್ ಸ್ಟೇಷನ್ ಇಂದ ವೆಂಕಟಾಚಲ ಹೆಡ್ ಕಾನ್ಸ್ಟೇಬಲ್. ಹರಿ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾನೇನಮ್ಮ? ಅದು ಯಾಕಮ್ಮ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಏನ್ ತೊಂದ್ರೆ ಇಲ್ಲ ಸರ್, ಚೆನ್ನಾಗಿ ನೋಡ್ಕೋತಿದ್ದಾರೆ. ಹಾಗಾದ್ರೆ ಆ ಮನೆಯಲ್ಲಿ ನಿನ್ಗೆ ಯಾರು ತೊಂದರೆ ಕೊಡ್ತಾ ಇಲ್ಲ ಅನ್ನಂಗಾಯ್ತು. ಹಾ ಸರ್. ಮತ್ತೆ ಯಾಕಮ್ಮ ಡೈವರ್ಸ್ ಅಪ್ಲೈ ಮಾಡಿದ್ಯಾ? ಅಲ್ಲ ಸರ್, ನಿಮ್ಗೆ ಹೇಗ್? ನನಗೆಲ್ಲ ಗೊತ್ತಾಗುತ್ತಮ್ಮ. ಪೊಲೀಸ್ ಸ್ಟೇಷನ್ಗೆ ಬಂದು ಮದುವೆ ಆಗಿದ್ದೀರಾ. ನೀವೇನೇ ಮಾಡಿದ್ರು ಮೊದಲು ನ್ಯೂಸ್ ಬರೋದು ನಮಗೆ. ಮದುವೆ ಆಗಿ 2 ತಿಂಗಳಾಗಿಲ್ಲ, ಇಷ್ಟು ಬೇಗ ಡೈವರ್ಸ್ ಅಂದ್ರೆ ಏನು ಮಾರ್ತ? ನಿಮ್ಮಪ್ಪನ ಪ್ರೆಷರು ಕುಕ್ಕರ್ ತರ ನಮ್ ತಲೆ ಮೇಲಿದ್ರು ನಾನು ಮತ್ತೆ ಸಾಹೇಬ್ರು ಎಷ್ಟು ರಿಸ್ಕ್ ತಗೊಂಡು ನೀನ್ ಮದುವೆ ಮಾಡ್ತಿದ್ವಿ, ಮರ್ತೋಯ್ತೇನಮ್ಮ? ಇಲ್ಲ ಸರ್, ಇಲ್ಲ. ಇಲ್ಲ ಅಂದ್ಮೇಲೆ ಡೈವರ್ಸ್ ಯಾಕಮ್ಮ ಅಪ್ಲೈ ಮಾಡ್ತಿದ್ಯಾ? ಸರ್ ಅದು ಏನಾಯ್ತಂದ್ರೆ, ನೋಡಮ್ಮ, ಮರ ಅಂದ್ಮೇಲೆ ಕಾಗೆ ಹದ್ದುಗಳು ಮತ್ತು ಮನೆ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳ ಬರೋದು ಸಹಜ. ಅದಕ್ಕೆಲ್ಲ ಡೈವರ್ಸು ಅಂತ ಹೋದ್ರೆ ಮುಂದೆ ಬಳಕಾಗುತ್ತೇನಮ್ಮ? ಇಲ್ಲಿ IG ಕಮಿಷನರು ಎಲ್ರು ನಮ್ಮನ್ನು ಕೇಳ್ತಾ ಇದಾರೆ ಗೊತ್ತಾ? ಅವ್ರಿಗೂ ವಿಷಯ ಗೊತ್ತಾಗೋಗಿದ್ಯಾ? ಮತ್ತೆ ಮದುವೆ ಮಾಡಿಸಿದ್ ನಾವು ಅಂತ ಅಂದ್ಮೇಲೆ ಗೊತ್ತಾಗದೆ ಇರುತ್ತಾ? ಡೈವರ್ಸ್ ಅನ್ನೋದು ತಪ್ಪು ಕಡಮ. ಮೊದ್ಲು ನನ್ನ ನಂಬರ್ ಸೇವ್ ಮಾಡ್ಕೊ. ಮನೆಯಲ್ಲಿ ಯಾರಿಂದನಾದ್ರೂ ಪ್ರಾಬ್ಲಮ್ ಆದ್ರೆ ಮೊದ್ಲು ನನಗೆ ಫೋನ್ ಮಾಡು. ನಾನು ಬಂದು ಎಲ್ಲರನ್ನು ಬೆಂಡ್ ಎತ್ತಬಿಡ್ತೀನಿ. ಅದು ಬಿಟ್ಟು ಯಾರ್ಯಾರೋ ಮಾತು ಕೇಳಿ ತಪ್ಪು ನಿರ್ಧಾರ ಮಾಡೋದು ಸರಿಯಲ್ಲ ಕಣಮ್ಮ. ಯಾಕಂದ್ರೆ ನಾಳೆ ನಿನ್ ಜೀವನನೇ ಹಾಳಾಗೋದು. ಏನಮ್ಮ ಹೇಳಿದ್ ಕೇಳುತ್ತಾ? ಹಾ 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 ಸರ್. ಅದಕ್ಕೆ ಆ ಯೋಚನೆನ ಇವತ್ತೇ ತಲೆಯಿಂದ ತೆಗೆದು ಹಾಕ್ಬಿಡು, ಗೊತ್ತಾಯ್ತಾ? ಸರಿ ಸರ್. ನಾಳೆ ಕಾಲ್ ಮಾಡ್ತೀನಿ, ಇದೇ ಉತ್ತರ ಬರಬೇಕು. ಮತ್ತೆ ಲಾಯರ್ ಹತ್ರ ಹೋದ್ರೆ ನಮಗ್ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ನಿಮ್ಮ ಮದುವೆ ಕಾನೂನು ಪ್ರಕಾರ ರಿಜಿಸ್ಟರ್ ಆಗಿದೆ, ನೆನಪಿರ್ಲಿ. ಹಾ ಹಾ ಸರ್, ಅರ್ಥ ಆಯ್ತು. ಹ್ಯಾವ್ ಎ ನೈಸ್ ಡೇ, ಬೆಸ್ಟ್ ಆಫ್ ಲಕ್. ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಹರಿ, ಒಂದ್ ಪ್ರಾಬ್ಲಮ್ ಆಗಿದೆ. ತೆಗಿರಿ ಅದನ್ನ. ಏನಾಯ್ತು? ನಾನು ನಿಮ್ಮ ಹತ್ರ ಏನೋ ಹೇಳ್ಬೇಕು. ಆಧಾರ್ ಕಾರ್ಡ್ ನಂಬರ್ ಏನಾದ್ರು ಸಿಕ್ತಾ? ಬನ್ನಿ ಆ ಕಡೆ ಹೋಗೋಣ. ಏನಾಯ್ತು ಹೇಳಿ? ಕುಣಿಗಲ್ ಪೊಲೀಸ್ ಸ್ಟೇಷನ್ ಇಂದ ಕಾನ್ಸ್ಟೇಬಲ್ ಕಾಲ್ ಮಾಡಿದ್ರು. ಅಯ್ಯೋಯ್ಯೋ, ಯಾಕಂತೆ? ಅವ್ರಿಗೆ ನಮ್ ಡಿವೋರ್ಸ್ ವಿಷಯ ಗೊತ್ತಾಗ್ಬಿಟ್ಟಿದೆ. ಓ ಮೈ ಗಾಡ್, ಶಿಟ್. ರೀ, ಯಾರ್ರೀ ಅವ್ರಿಗೆ ಹೇಳಿದ್ದು? ದೇವ್ರೆ, ಪದೇ ಪದೇ ಯಾಕಪ್ಪ ನಮ್ನೆ ಪರೀಕ್ಷೆ ಮಾಡ್ತಿದ್ಯಾ? ಕೈ ಕಾಲ ಆಡ್ತಾ ಇಲ್ವಲ್ಲ, ಏನ್ ಮಾಡ್ಲಿ? ನಾಟಕ ನಿಲ್ಸಿ, ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ. ರೀ, ನಾನೇನ್ 10 ಮದುವೆ ಆಗಿದೆ, ಬಂದು ನನ್ನ ಹತ್ರ ಸೊಲ್ಯೂಷನ್ ಕೇಳ್ತಾ ಇದ್ದೀರಲ್ಲ. ಪೊಲೀಸ್ನವ್ರಿಗೆ ಏನಾದ್ರು ನನ್ನ ಮೇಲೆ ಡೌಟ್ ಬಂದ್ರೆ ಎತ್ತಾಕೊಂಡೋಗಿ ಎನ್ಕೌಂಟರ್ ಮಾಡ್ತಾರೆ. ನಿಮಗೆ ಹೆಲ್ಪ್ ಮಾಡಕ್ ಹೋಗಿ ನಾನ್ ಫೋಟೋ ಫ್ರೇಮ್ ಆಗೋಗ್ತೀನಿ ಅಂತ ಭಯ ಆಗ್ತಿದೆ ರೀ. ಅಲ್ಲ ರೀ, ನಮ್ ಪರ್ಸನಲ್ ವಿಷಯಕ್ಕೆ ತಲೆ ಹಾಕಕ್ಕೆ ಪೊಲೀಸವ್ರಿಗೆ ಏನ್ ರೈಟ್ಸ್ ಇದೆ? ಅಷ್ಟಕ್ಕೂ ನಮ್ ಡಿವೋರ್ಸ್ ಮ್ಯಾಟರ್ ಬಗ್ಗೆ ಅವ್ರ ಹತ್ರ ಯಾರು ಶೇರ್ ಮಾಡಿದ್ರು? ರೀ, ನನ್ ಕೇಳಿದ್ರೆ ನಾನೇನು ಹೇಳಿ? ಕಾರ್ ಬಗ್ಗೆನೋ ಇಲ್ಲ ರೂಟ್ ಬಗ್ಗೆನೋ ಕೇಳಿದ್ರೆ ಹೇಳ್ತಿದ್ದೆ. ಇದೆಲ್ಲ ಅವ್ರಿಗೆ ಹೇಗ್ ಗೊತ್ತಾಯ್ತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಿಮ್ಗೆ ಯಾರೋ ಕಾಲ್ ಮಾಡ್ಲಿಲ್ವಾ? ಹಾ, ಮಾಡ್ತಾರೆ. ನಿಮ್ಗೆ ಮಾಡಿದ್ದಾರೆ ಅಂದ್ಮೇಲೆ ನನ್ನನ್ನು ಸುಮ್ಮನೆ ಬಿಡ್ತಾರಾ? ಫೋನ್ ಮಾಡಿ ವಿಚಾರಿಸ್ತಾರೆ. ಅಯ್ಯೋ, ಕುತ್ತಿಗೆಗೆ ಬಂದು ಕೂತಿದ್ಯಲ್ಲಪ್ಪ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಏನಾಯ್ತು ಅದಕ್ಕೆ?
ಏನಾದ್ರು ಪ್ರಾಬ್ಲಮ್ಮಾ? ಸರ್ ಬಂದ್ರು, ಹೇಳಿ ಎಲ್ಲ ಸರ್ಗೆ. ಪ್ರೈಮ್ ಮಿನಿಸ್ಟರ್ ಲೆವೆಲ್ ಪ್ರಾಬ್ಲಮ್ ಇದ್ರು ಪಂಚಾಯತಿ ಸೇರಿಸಿ ಎಲ್ಲಾನು ಸಾಲ್ವ್ ಮಾಡ್ಬಿಡ್ತಾರೆ. ಬಾಲಕ್ ಬೆಂಕಿ ಬಿದ್ದು ಬಂಗನ್ ತರ ಆಡ್ತಿದ್ಯಲ್ಲ, ಅದಕ್ಕೆ ಕೇಳಕ್ ಬಂದೆ. ಏಯ್ ಸುಮ್ಮನೆ ಹೋಗಲ್ಲ, ಈ ನನ್ನ ಲೈಫೇ ಬೆಂಕಿ ಎತ್ಕೊಂಡು ಉರಿತಾ ಇದೆ. ದೊಡ್ಡದಾಗಿ ಬಂದ್ಬಿಟ್ಟ ಬಕೆಟ್ ಹಿಡಿಯಕ್ಕೆ. ನಿನ್ ಲೈಫ್ಗ ನಾನೇನೋ ಅತಿಗೆಗೇನೋ ಪ್ರಾಬ್ಲಮ್ ಆಯ್ತು ಅನ್ಕೊಂಡ್ ಬಂದೆ. ಹಾಗಾದ್ರೆ ನನ್ನ ಲೈಫ್ ಏನಾದ್ರೂ ಚಿಂತೆ ಇಲ್ವಾ ನಿನ್ಗೆ? ನೀನ್ ಏನೋ ಒಂದ್ ಎಡ್ವರ್ಟ್ ಮಾಡ್ಕೋತಾನೆ ಇರ್ತೀಯ, ಅದಕ್ ನಾವ್ ಯಾಕೋ ಟೆನ್ಷನ್ ಆಗ್ಬೇಕು? ಏಯ್ ಕೋಪ ಬರ್ಸ್ಬೇಡ, ಹೋಗ ಅಲ್ಲಿಂದ. ಏನು ಪ್ರಾಬ್ಲಮ್ ಆಗಿಲ್ಲ, ಇವ್ರ ಬಗ್ಗೆ ನಿಮ್ಗೆ ಗೊತ್ತಲ್ವಾ? ಗೊತ್ತು. ಅದಕ್ಕೆ ಇವನ್ಗೆ ಅವಾಗ ಸ್ಕ್ರೂ ಲೂಸ್ ಆಗತ್ತೆ. ನಿನ್ನ ಮತ್ತೆ ನೀವ್ ಸುಮ್ನಿರಿ ಅಂತ ಹೇಳ್ದಲ್ವಾ? ಏನೂ ಆಗಿಲ್ಲ, ನೀವ್ ಹೋಗಿ. ನೀವೇನ್ರಿ ನಾನು ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಇಷ್ಟು ಕೂಲಾಗಿ ನಿಂತಿದ್ದೀರಾ? ಟೆನ್ಷನ್ ಮಾಡ್ಕೊಂಡ್ರೆ ಎಲ್ಲ ಬಗೆಹರಿಯುತ್ತಾ? ನೀವು ಕೂಲ್ ಆಗಿರಿ, ಟೆನ್ಷನ್ ಆಗ್ಬಿಡಿ. ಬೇರೆ ಯಾವ್ದಾದ್ರು ಲಾಯರ್ ನೋಡ್ತೀನಿ. ನಾವ್ ಯಾವ ಲಾಯರ್ ಹತ್ರ ಹೋದ್ರು ಅವ್ರಿಗೆ ಗೊತ್ತಾಗತ್ತೆ ಅಂತ ಹೇಳಿದಾರೆ. ಶಟ್, ಬೇಡಿ ಆಗ್ತೆ ಕೈ ಕಟ್ಟಾಕ್ಬಿಟ್ರೆ ನೀವು. ಬಿಡಿ, ಟೆನ್ಷನ್ ಆಗ್ಬಿಡಿ. ಹೋರಾಟ ಮಾಡೋನ್ಗೆ 1000 ದಾರಿ ಇರುತ್ತೆ. ನಾನು ಏನಾದ್ರು ಒಂದು ಮಾಡ್ತೀನಿ, ನೀವು ಧೈರ್ಯವಾಗಿರಿ. ಸರಿ, ನಾನು ಹೇಳ್ದೆ ತಾನೇ ಏನಾದ್ರು ಮಾಡ್ತೀನಿ ಅಂತ. ನೀವು ಸಮಾಧಾನ ಮಾಡ್ಕೊಳ್ಳಿ. ಹೋಗಿ ಈಗ, ಹೋಗಿ. ಮಗಳನ್ನು ತವರಿಗೆ ಕರೆದುಕೊಂಡು ಹೋದ ಅತ್ತೆ, ಕೋಪದಲ್ಲಿ ಅತ್ತೆಯ ಮೂಗನ್ನು ಕಚ್ಚಿದ ಅಳಿಯ. ಒಳ್ಳೆ ಕೆಲಸ ಮಾಡಿದಾನೆ, ಕತ್ ಕಡ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆಸ್ತಿಗಾಗಿ ತಮ್ಮನನ್ನು ಪೀಡಿಸಿದ ಅಣ್ಣ, ಅಣ್ಣನ ಕತ್ತನ್ನು ಕಡಿದು ಮಣ್ಣಿನಲ್ಲಿ ಹೂತ ತಮ್ಮ. ಆಹಾ, ನ್ಯೂಸ್ ಅಂದ್ರೆ ಇದು. ನಾನಾಗಿದ್ರೆ ಜೈಲಿಂದ ಕೂತ್ಕೊಂಡು ಕೊಂಬಿ ಎಣಿಸ್ತಾ ಇರ್ತಿದ್ದೆ. ಯಾವ್ದು ಅದ್ ನಾಯಿ? ಓ ನೀನಾ? ಆಯ್ತು, ಬೆಳಗ್ಗೆ ನಿನ್ ಮುಖದರ್ಶನ ಮಾಡದ್ನಾ? ಇನ್ನು 3 ದಿನ ನನಗ್ ಜ್ವರ ಗ್ಯಾರಂಟಿ. ಏಯ್, ನಾನೇನ್ ಬೆಳಗಾಗಿ ಎದ್ದು ನಿಮ್ ದರಿದ್ರ ಮುಖ ನೋಡಕ್ ಬರ್ಲಿಲ್ಲ. ಏಯ್, ಯಾರೋ ಕರ್ದಿರ್ ನಿನ್ನ? ನೀನ್ ಯಾಕೋ ಇಲ್ಲಿಗೆ ಬಂದಿದ್ಯಾ? ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಹೇಳಿದ್ರು ಅಂತ ಗೊತ್ತಿದೆ ತಾನೆ? ನಮ್ಮಿಂದ ಮಾತ್ರ ಅಲ್ಲ, ನಿಮ್ಮಿಂದನೂ ನಮ್ಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿದ್ದಾರೆ. ಅದು ಗೊತ್ತಾ? ನಾನೇನು ನಿಮ್ ಜೊತೆ ಬೆಳಗಾಗಿ ಜಗಳ ಮಾಡಕ್ ಬರ್ಲಿಲ್ಲ. ಆ ಯೋಗ್ಯತೆನೂ ನಿಮ್ಗಿಲ್ಲ. ಅಣ್ಣ, ನಿಮ್ ಹತ್ರ ಏನೋ ಕೇಳ್ಬೇಕಿತ್ತು. ಕೇಳಮ್ಮ. ಭಾರತಿ ಅಂದ್ರೆ ನಿಮ್ಗೆ ಎಷ್ಟಿಷ್ಟ? ಸ್ವಲ್ಪನಾ ಅಥವಾ ತುಂಬಾ ಇಷ್ಟನಾ? ಗಾಬರಿ ಆಗ್ಬೇಡ, ಕೂಲ್ ಕೂಲ್. ಅಣ್ಣ, ಅದಕ್ಕೆ ಕೇಳ್ತಾ ಇರೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಯಾವ್ದಕ್ಕಾದ್ರೂ ಒಂದು ಆನ್ಸರ್ ಮಾಡ್ಲೇಬೇಕು, ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಏನ್ರ ನೀವು ಹಾವು ಏಣಿ ಆಟ ಆಡೋದ್ ಬಿಟ್ಟು ನನ್ನ ಹಾವಿನ ಬಾಯಿಗೆ ಸಿಕ್ಕಾಕ್ಸ್ತಿದ್ದೀರಾ? ನೋಡಿ ಅಣ್ಣ, ನೀವ್ ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ಬೇಜಾರಾಗತ್ತೆ. ಆಯ್ತಮ್ಮ, ಹೇಳ್ತೀನಿ. ಭಾರತಿ ನಮ್ಮ ಅತ್ತೆ ಮಗಳು. ಅವಳ ಮನೆಯವ್ರಿಗೆ ನಾವು ಅಂದ್ರೆ ಆಗದೇ ಇಲ್ಲ. ಆದ್ರೂ ಅವಳಿಗೆ ನಾವು ಅಂದ್ರೆ ಆಯ್ತು. ಚಿಕ್ಕ ವಯಸ್ಸಿಂದ ಅವಳನ್ನ ನೋಡ್ತಾ ಇದ್ದೀನಿ. ಅವಳು ಚೆನ್ನಾಗಿರ್ಬೇಕು, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಹಾಗಾದ್ರೆ ಅವ್ಳು ಬೇರೆ ಯಾರನ್ನು ಮದ್ವೆ ಆದ್ರೆ ನಿಮಗ್ ಬೇಜಾರಾಗಲ್ವಾ? ಇಲ್ಲಮ್ಮ, ಅವಳೆಲ್ಲೇ ಇದ್ರು, ಯಾರ ಜೊತೆನೇ ಇದ್ರು ಖುಷಿಯಾಗಿರ್ಲಿ. ನಾವ್ ಇನ್ನೊಬ್ರ ಜೊತೆ ಬಾಳ್ಬೇಕು ಅನ್ನೋದೇ ಸಂತೋಷ ಅಲ್ಲಮ್ಮ. ನಾವ್ ಒಂಟಿಯಾಗಿದ್ರು ಇನ್ನೊಬ್ರ ಸಂತೋಷಕ್ಕೆ ಕಾರಣ ಆಗ್ತೀವಿ ನೋಡು, ಅದು ನಮ್ಮ ಬಾಳಿನ ನಿಜವಾದ ಖುಷಿ. ಭಾರತಿ ಮದ್ವೆಗೆ ಏನಾದ್ರು ನನ್ನನ್ನು ಕರೆದ್ರೆ ನಾನೇ ಖುಷಿಯಾಗಿ ಮುಂದೆ ನಿಂತು ಅಡುಗೆ ಮಾಡ್ಕೊಟ್ಟು ಬರ್ತೀನಿ. ನೋಡೋದ್ರ ಅತ್ಗೆ, ನಮ್ಮ ಅಣ್ಣ ಬಂಧನ ಮೂವಿ ವಿಷ್ಣುದಾದ ತರ ತನ್ ಪ್ರೀತಿ ಹೋದ್ರು ಸರಿ, ಆದ್ರೆ ಲೋಕಕ್ಕೆಲ್ಲ ಅನ್ನ ಹಾಕೋದಕ್ಕೆ ರೆಡಿ ಆಗಿರ್ತಾನೆ.
ಅಣ್ಣ ನೀವೆಷ್ಟು ಒಳ್ಳೆಯವ್ರಾಗಿರೋದೇ ಪ್ರಾಬ್ಲಮ್. ಯಾವಾಗ್ಲೂ ಒಳ್ಳೆ ಹಣ್ಣಿಗೆ ಏಟ್ ಬೀಳೋದು. ಅಲ್ಲಿ ನೋಡಿದ್ರೆ ಅವ್ರ ಅಪ್ಪ ಅಮ್ಮ ಕಣ್ಣೀರ್ ಹಾಕಿದ್ರು ಅಂತ ಭಾರತಿ ಮದ್ವೆಗೆ ಒಪ್ಕೊಂಡಿದ್ದಾಳೆ. ನೀವ್ ನೋಡಿದ್ರೆ ಅವಳು ಯಾರನ್ನ ಬೇಕಾದ್ರೂ ಮದ್ವೆ ಆಗ್ಲಿ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತಿದ್ದೀರಾ. ಹೀಗಾದ್ರೆ ನಾವ್ ಹೇಗಣ್ಣ ಆಟ ಮುಂದುವರ್ಸೋದು? ಕಾಫಿ ಚೆನ್ನಾಗಿತ್ತಮ್ಮ. ನಾವು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಅದಕ್ಕೆ ಅಣ್ಣನ ಆಟ ಇಷ್ಟೇ. ಬನ್ನಿ ನಾವು ಆಟ ಮುಂದುವರ್ಸೋಣ. ಯಾರು ಆವಿನ ಬೈಕ್ ಆಗ್ಲಕ್ಕೋ ಸರ್ ನೋಡೋಣ. ಹೌದು ಮೈ, ಈಗ ನಾವೇ ಆಟನ ಮುಂದುವರ್ಸ್ಬೇಕು. ಏನಪ್ಪಾ ಕಂಟಿ, ಬೈಕ್ ಸರಿ ಹೋಯ್ತಾ? ಹಾ ಸರ್, ಸ್ಪಾರ್ಕ್ ಪ್ಲಗ್ ಪ್ರಾಬ್ಲಮ್ ಆಗಿತ್ತು, ಸರಿ ಮಾಡಿದ್ದೀನಿ. ಒಂದ್ಸರಿ ಎಲ್ಲ ಚೆಕ್ ಮಾಡ್ಬೇಕಾಗಿತ್ತು. ಸಡನ್ ಆಗಿ ರೋಡ್ ಮಧ್ಯೆ ಕೈ ಕೊಟ್ಬಿಡುತ್ತೆ. ತುಂಬಾ ಹಳೆ ಗಾಡಿ ಅಲ್ಲ ಸರ್, ಅದಕ್ಕೆ. ಅಲ್ಲ ಸರ್, ಎಷ್ಟು ದೊಡ್ಡ ಲಾಯರ್ ನೀವು, ಒಂದ್ ಕಾರ್ ತಗೊಳ್ಳೋದಲ್ವಾ? ಇನ್ನೂ ಅದೇ ಗಾಡಿ ಲೋಡ್ ಆಗ್ತಿದ್ದೀರಾ? ನನ್ನ ಮೊದಲೇ ಸಂಬಳದಲ್ಲಿ ತಗೊಂಡಿರೋ ಗಾಡಿ ಇದು. ಈ ಗಾಡಿ ತಗೊಂಡಾಗಿದ್ದ ಒಂದು ಕೇಸು ನಾನು ಸೋತಿಲ್ಲ, ಗೊತ್ತಾ? ನನ್ನ ಲಕ್ಕಿ ಗಾಡಿ ಇದು. ಇದೇ ತರ ವಾರಕ್ಕೆ 3 ಸತಿ ಬರ್ತಿದ್ರೆ ನಮ್ಗೂ ಲಾಭನೇ. ಏನೋ ಅಂದಾಗಿತ್ತು? ಎಂತ ಇಲ್ಲ ಸರ್, ಒಳ್ಳೆ ಬೈಕ್ ಅಂದೆ. ಕಂಟಿ, ಎಷ್ಟಾಯ್ತಪ್ಪ? 450. ಸ್ಕ್ಯಾನರ್ ಇದೆಯಾ? ಹಾ, ಅಲ್ಲೊಳಗಿದೆ. ಅಮೌಂಟ್ ಬಂತು ಸರ್. ಕಂಟಿ, ಈ ಫೋಟೋದಲ್ಲಿ ಇರೋರು ಯಾರು? ಓ ಅದಾ, ನನ್ ಪಕ್ಕ ನಿಂತಿರೋದು ನಮ್ ದೊಡ್ಡಣ್ಣ, ಅವ್ರ ಪಕ್ಕ ನಿಂತಿರೋ ನಮ್ ಚಿಕ್ಕಣ್ಣ, ಅವ್ರ ಪಕ್ಕ ನಿಂತಿರೋ ನಮ್ಮ ಅತ್ತಿಗೆ, ಕೊನೆದಾಗ ನಿಂತಿರೋ ನನ್ನ ತಮ್ಮ, ಕೆಳಗ್ ಕೂತಿರೋ ನಮ್ಮಪ್ಪ. ಕಂಟಿ, ನಿಮ್ ಮನೇಲಿ ಏನಾದ್ರು ಸಮಸ್ಯೆನಾ? ಹಾಗೇನಿಲ್ಲ ಸರ್. ಯಾಕೆ? ಅಲ್ಲ, ನಿಮ್ಮ ಅಣ್ಣ ಅತ್ತಿಗೆ ಏನಾದ್ರು? ಹೇ ಚೇಚೆ, ಇಲ್ಲ ಸರ್. ಏನಾಯ್ತು? ಅಲ್ಲ, ಅದು ತೊಂದರೆ ಇಲ್ಲ ಸರ್. ಎಷ್ಟು ವರ್ಷದಿಂದ ನೀವು ನನ್ನ ಗ್ಯಾರೇಜಿಗೆ ಬರ್ತಾ ಇದ್ದೀರಾ, ನಾನೇನು ಅನ್ಕೊಳ್ಳಲ್ಲ, ಹೇಳಿ ಸರ್. ಕಂಟಿ, ನಿಮ್ಮ ಅಣ್ಣ ಅತ್ತಿಗೆ ಇಬ್ರು ಡಿವೋರ್ಸ್ ಕೇಳಕ್ ಬಂದಿದ್ರು.